ಅಂದ್ರೆ ನಾವು ಮಾತಾಡೋದನ್ನ ನೀವು ಕೇಳಿಸ್ಕೊಂಡ್ರಾ? ನೋಡ್ದೆ ಅಂತ ಹೇಳ್ದೆ, ಮಾತಾಡಿದ್ದನ್ನು ಕೇಳಿಸ್ಕೊಂಡೆ ಅಂತ ಹೇಳಲಿಲ್ಲ. ಅಂಥ ಬುದ್ಧಿನೂ ನನಗಿಲ್ಲ. ಆದರೆ ನೀವಿಬ್ರು ಮಾತಾಡ್ತಾ ಇದ್ದಿದ್ದು ಚುನಾವಣೆ ವಿಚಾರ ಅನ್ನೋದಂತೂ ಅರ್ಥ ಆಯಿತು. ನೋಡು ಜ್ಯೋತಿ, ನೀನು ಅವ್ರನ್ನ ನಂಬ್ಕೊಂಡು ತುಂಬ ತಪ್ಪು ನಿರ್ಧಾರಗಳನ್ನು ತಗೋತಾ ಇದೀಯ. ನಾನು ಯಾವ ತಪ್ಪು ನಿರ್ಧಾರನೂ ತಗೊಳ್ತಾ ಇಲ್ಲ. ಹಾಗೇನೆ ಅವ್ರು ನನ್ಗೆ ಯಾವ ಕೆಟ್ಟ ಬುದ್ಧಿನೂ ಹೇಳ್ಕೊಡ್ತಿಲ್ಲ. ಒಬ್ಬ ಅಣ್ಣನಾಗಿ ಒಬ್ಬ ತಂಗಿಗೆ ಏನ್ ಹೇಳ್ಬೇಕೋ ಆ ಮಾರ್ಗದರ್ಶನ ನೀಡ್ತಾ ಇದಾರೆ ಅಷ್ಟೇ. ನಾನು ಅವ್ರ ಸಹಾಯ ತಗೊಂಡು ಆಗಿರೋ ಅನ್ಯಾಯಕ್ಕೆ ನಾನು ನ್ಯಾಯ ಕೊಡ್ಸಕ್ ಹೋರಾಡ್ತಾ ಇದ್ದೀನಿ. ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಆ ಇನ್ಸ್ಪೆಕ್ಟರ್ ಏನು ಅನ್ನೋದು ನನಗೆ ಅರ್ಥ ಆಗಿದೆ, ನಿನಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ನಿನ್ನ ಹಿಂದೆ ತಂಗಿ ತಂಗಿ ಅಂತ ಬರ್ತಾ ಇರೋದು ದುರುದ್ದೇಶದಿಂದ ಅನ್ನೋದು ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಯಾವ ದುರುದ್ದೇಶನೂ ಇಲ್ಲ. ಸುಮ್ನೆ ನೀವೇನೇನೋ ಹೇಳಕ್ ನೋಡ್ಬೇಡಿ. ನಮ್ದು ಸನ್ನಿವೇಶದಲ್ಲಿ ಹುಟ್ಟಿರೋ ಸಂಬಂಧನೇ ಆಗಿರ್ಬೋದು, ಆದ್ರೆ ಶಾಶ್ವತವಾದ ಸಂಬಂಧನೇ. ಹಾಗಂತ ಅವ್ರು ನಿನ್ನನ್ನು ನಂಬಿಸಿದ್ದಾರೆ. ನನ್ನನ್ನ ಇಂದ್ರನ ಜೈಲಿಗೆ ಹಾಕೋದೆ ಅವ್ರ ನಿಜವಾದ ಉದ್ದೇಶ. ಆ ಥರ ಉದ್ದೇಶ ಅವ್ರಿಗೇನೂ ಇಲ್ಲ. ಆದ್ರೆ ನೀವು ಮಾಡಿದ್ದೇನು? ಅವ್ರು ತಮ್ಮ ಪ್ರಾಣನ ಒತ್ತೆ ಇಟ್ಟು ನಿಮ್ಮನ್ನ ಕಾಪಾಡಿದ್ರು. ಆದ್ರೆ ನೀವು ನಿಮ್ಮ ತಂಗಿ ಗಂಡನ ಕಾಪಾಡೋದಕ್ಕೋಸ್ಕರ ಸುಳ್ಳು ಹೇಳಿದ್ರಿ. ನ್ಯಾಯನೇ ದೇವ್ರು ಅಂತ ಬದುಕೋ ಯಾರಿಗಾದ್ರೂ ಅನ್ಯಾಯ ಶತ್ರುನೇ. ನಿಮ್ಮಿಂದಾಗಿ ಅವರು ಕೋರ್ಟಲ್ಲಿ ತಲೆ ತಗ್ಸೋ ಹಾಗಾಯ್ತು. ಈ ವಿಷಯಕ್ಕೆ ನನಗೆ ನಿಮ್ಮ ಮೇಲೆ ಕೋಪ ಇದೆ. ಇನ್ನು ಅವ್ರಿಗಿರೋ ತಪ್ಪ? ಅಂದ್ರೆ ನಿನ್ನ ಗಂಡ ಜೈಲಿಗೆ ಹೋಗ್ಬೇಕಾ? ಹಾಗೆಲ್ಲ ಏನೂ ಇಲ್ಲ. ನನ್ನ ಹೋರಾಟ ಏನಿದ್ರು ಆ ಇಂದ್ರನ್ ಮೇಲೆ, ನಿಮ್ ವಿರುದ್ಧ ಅಲ್ಲ. ಒಟ್ನಲ್ಲಿ ನೀನು ಆ ಇನ್ಸ್ಪೆಕ್ಟರ್ ಮಾತು ಕೇಳೋದನ್ನ ಬಿಡಲ್ಲ. ಸಾಧ್ಯನೇ ಇಲ್ಲ. ನಿಮ್ಮ ಹಾಗೆ ಸಹಾಯ ಮಾಡಿದವ್ರನ್ನ ಸಾಧಾರಣವಾಗಿ ನೋಡಲ್ಲ. ಅದಕ್ಕೇನೆ ಅವ್ರಿಗೆ ಅಣ್ಣನ್ ಸ್ಥಾನ ಕೊಟ್ಟಿದ್ದೀನಿ. ಅವ್ರ ಮಾತಿಗೆ ಬೆಲೆನೂ ಕೊಡ್ತೀನಿ. ಅದನ್ನ ತಪ್ಪು ಅನ್ನೋ ಹಾಗಿದ್ರೆ ನೀವು ಕೋರ್ಟಲ್ ಮಾಡಿದ್ದು ತಪ್ಪೇ. ನಾನು ಅವ್ರ ಮಾತನ್ನ ಕೇಳಬಾರ್ದು ಅಂತಂದ್ರೆ ನೀವು ಕೋರ್ಟಲ್ ಹೇಳಿ ಸಾಕ್ಷಿ ಸುಳ್ಳು ಅಂತ ಒಪ್ಕೊಳ್ಳಿ. ಇಲ್ಲ ಅಂದ್ರೆ ನಾನು ನಮ್ಮ ಅಣ್ಣನ ಮಾತನ್ನೇ ಕೇಳೋದು. ಹೆಂಡ್ತಿನ ತಂಗಿನ ಅಂತ ಕೇಳಿದ್ರೆ ನೀವು ತಂಗಿ ಪರವಾಗಿ ನಿಲ್ತೀರಾ? ಅಣ್ಣನ ಗಂಡನ ಅಂತ ಕೇಳಿದ್ರೆ ನಾನು ಈಗಲೂ ಕೂಡ ನಿಮ್ಮ ಪರವಾಗಿ ನಿಲ್ಲೋದು. ಆದ್ರೆ ನೀವು ನನ್ನ ಜೊತೆ ನಿಲ್ಬೇಕು ಅಷ್ಟೇ. ನಿರ್ಧಾರ ನಿಮಗ್ ಬಿಟ್ಟಿದ್ದು. ಜ್ಯೋತಿ, ಜ್ಯೋತಿ, ಅಲ್ವೇ ಭಾರ್ಗವಿ, ಆ ಡಾಕ್ಟರ್ ನೋಡಿರೆ ನಿನ್ಗೆ ರೊಕ್ತಾನೆ ಇಲ್ಲ ಅಂತ ಹೇಳ್ತಾರೆ. ನೀನು ಆ ಡ್ರೈ ಫ್ರೂಟ್ಸ್ ತಿಂತ್ಯಾ, ಹಣ್ಣುಗಳು ತಿಂತ್ಯಾ? ನೋಡು, ಇನ್ಮೇಲೆ ಆ ಚಿಪ್ಸು ಕುರ್ಕುರೆ ಎಲ್ಲ ತಿನ್ನೋದು ಬಿಟ್ಟು ಸರಿಯಾದ ಟೈಮಿಗೆ ಊಟ ಮಾಡು, ಆಯ್ತೆ? ಆಯ್ತಮ್ಮ. ನಿಂತ್ಕೋ. ಭಾರ್ಗವಿ, ಆ ತಿಕ್ಲ ಇನ್ಸ್ಪೆಕ್ಟ್ರು ಜ್ಯೋತಿ ಇದ್ದಂಗಿಲ್ವೇ? ಹೌದಮ್ಮ. ಅಮ್ಮ, ಇವರಿಬ್ರು ಇಲ್ಲೇ ನಮ್ಮ ಮಾಡ್ತಿದ್ದಾರೆ. ಓಹೋ, ಬೆಂಕಿ ಬಾಂಬು ಒಟ್ಟಿಗೆ ಸೇರ್ಕೊಂಡವ್ರೆ. ಏನ್ ಡಮಾರ್ ಅನ್ಸಕ್ ಪ್ಲಾನ್ ಮಾಡ್ತಾವ್ರೆ. ಬಾ ಕೇಳಿಸ್ಕೊಳ್ಳೋಣ. ಅಣ್ಣ, ನನ್ಗೆ ಯಾಕೋ ಇದೆಲ್ಲ ಸರಿ ಬರ್ತಿದೆ ಅಂತ ಅನ್ನಿಸ್ತಾ ಇಲ್ಲ. ಇದನ್ನ ಇಳಿಗೆ ಬಿಟ್ಬಿಡೋದು ಬೆಟರು ಅಂತ ಅನ್ನಿಸ್ತಾ ಇದೆ. ಯಾಕವಾ, ಏನಾತ? ನನ್ನ ಗಂಡ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದು ಅಲ್ಲದೆ ನಿನ್ನೆ ನಾವಿಬ್ರು ದೇವಸ್ಥಾನದಲ್ಲಿ ಮಾತಾಡಿರೋದನ್ನ ಅವ್ರು ನೋಡಿದ್ದಾರೆ. ಮನೆಗೆ ಬಂದು ಇನ್ಸ್ಪೆಕ್ಟರ್ ಜೊತೆ ಮಾತಾಡಬೇಡ, ಕುಟುಂಬ ಹೊಡೆಯೋ ಕೆಲಸ ಮಾಡಬೇಡ, ಇದು ಹೀಗೆ ಆದ್ರೆ ನೀನನ್ನ ಕಳ್ಕೋತಿ ಅಂತ ಜೋರಾಗಿ ಮಾತಾಡಿದ್ರು. ಇದು ಹೀಗೆ ಮುಂದುವರೆದ್ರೆ ಗ್ಯಾರಂಟಿ ನಾನು ಸೋಲ್ತೀನಣ್ಣ. ಅವ್ರು ಖಂಡಿತ ತುಳಸಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ನಿಂತು ಸೋತು ಅವಮಾನ ಆಗೋದಕ್ಕಿಂತ ಸುಮ್ಮನೆ ಇರೋದೇ ವಾಸಿ ಅಂತ ಅನಿಸ್ತಾ ಇದೆ. ನಾನು ನಾಮಿನೇಷನ್ನ ವಾಪಸ್ ತಗೊಂಡ್ಬಿಡ್ತೀನಿ ಅಣ್ಣ. ಈ ಸಮಯದಾಗ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ ಜ್ಯೋತಿ. ಆ ತುಳಸಿ ಹಿಂದ ಶಿವಣ್ಣ ಇದ್ರೆ ನಿನ್ ಹಿಂದ ನಾನದೀನಿ. ನಾವು ಆಲ್ಮೋಸ್ಟ್ ಗುರಿ ಸಾಧಿಸಕ ಭಾಳ ಹತ್ರ ಬಂದಾಗೈತಿ. ಇಂಥ ಸಮಯದಾಗ ನೀನು ಹೆಜ್ಜೆ ಹಿಂದಿಟ್ರೆ ಆ ಇಂದ್ರನ ಎತ್ತಿ ಮೇಲೆ ಕೋಡ್ ಬಂದಂಗ ಆಕೈತಿ. ನಮ್ಮ ಮಾವ ಅವ್ರ ಕಡೆ ಸಪೋರ್ಟ್ ಮಾಡ್ತಾರೆ ಅಂದ್ಮೇಲೆ 100 ಆನೆ ಬಲನೇ ಬಂದ್ಬಿಡುತ್ತೆ. ಅದಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದಂತ ನಾನು ನಿನಗೆ ಹೇಳಾಕತ್ತಿದ್ದೆ. ನೋಡು, ಆ ಇಂದ್ರನ್ ಸೊಕ್ ಮುರಿಯಾಕ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಐತಿ. ಆ ಪ್ಲಾನಿಂದ ಇಂದ್ರಂಗ ಕೋರ್ಟ್ ಕೊಟ್ಟಿರೋ ಗಡುವಕ್ಕಿಂತ ಮೊದಲ
ನಾವು ವಾಪಸ್ ಅವಂಗ ಜೈಲಿಗೆ ಹಾಕೋ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಅದಕ್ಕೆ ನೀನು ಎಲೆಕ್ಷನ್ ನಿಲ್ಲಬೇಕು, ಗೆಲ್ಲಬೇಕು. ಇಲ್ಲ ಅಂದ್ರೆ ಆ ಇಂದ್ರನ ಒಳಗೆ ಹಾಕಕ್ಕೆ ಭಾಳ ತ್ರಾಸ ಆಕೈತಿ. ಇದರಿಂದ ನೀನಷ್ಟೇ ಅಲ್ಲ ತಂಗ್ಯವ, ನಾನು ಸೋತಂಗಾಕೈತಿ. ಸೋತ್ ಮುಖ ಹೊತ್ಕೊಂಡು ನಾ ಈ ಊರು ಬಿಟ್ಟು ಹೋಗಕ್ಕೆ ನಾನು ರೆಡಿ ಇಲ್ಲ ಜ್ಯೋತಿ. ಅದಕ್ಕೆ ನೀನು ಅವಕಾಶ ಕೊಡಂಗಿಲ್ಲ ಅನ್ನೋದು ನನಗೆ ಗೊತ್ತೈತಿ. ಸರಿ, ಇವಾಗ ನಾನೇನ್ ಮಾಡ್ಬೇಕು? ನಾನು ಹೇಳ್ದಂಗೆ ಮಾಡು. ಅರ್ಥ ಆತನು? ಅರ್ಥ ಆಯ್ತು. ನೀವು ಹೇಳ್ದಾಗೆ ಮಾಡ್ತೀನಿ. ವಿಜಯೀ ಭವ. ನಡಿ. ಭಾರ್ಗವಿ, ನಮ್ ಟೇಮು ಬೋಸ್ ಅಂದಕೈತೆ ಕಣೆ. ತಾನಾಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂಗೆ ಆಗೈತೆ. ಇಂಥ ಅವಕಾಶನ ನಾವೇನಾರ ಬಿಟ್ವಿ ಅಂದ್ರೆ ಕೆಟ್ವಿ ಅಂತಾನೆ. ಬಾ, ಈ ವಿಷಯನ ಆದಷ್ಟು ಬೇಗ ನಮ್ಮ ಅಣ್ಣನ ಕಿವಿಗೆ ಹಾಕ್ಬೇಕು. ಬಿರ್ನೆ ಹೋಗಿ ಬೆಂಕಿ ಹಚ್ಚನ. ಬಾ ಬಾ. ಆಕ್ಷನ್. ಅಣ್ಣ ಅಣ್ಣ, ನೀನ್ ಸೋತೋಗ್ಬಿಟ್ಟೆ ಕಣಣ್ಣ, ನೀನ್ ಸೋತೋಗ್ಬಿಟ್ಟೆ. ನಿನ್ ಮಾನ ಮರುವಾದೆ ಎಲ್ಲ ಒಳಲ್ ಕೊಚ್ಕೊಂಡು ಹೋಗ್ಬಿಡ್ತು ಕಣಣ್ಣ. ಬೇಡ ಕಣಣ್ಣ, ನಿನ್ಗೆ ಎಲೆಕ್ಷನ್ನು ಪಲಕ್ಷನ್ನು ಏನು ಬೇಡ. ಮೊದ್ಲ ಆ ತುಳಸಿನ ಇಳಿಸ್ಬಿಡು. ಇಲ್ಲ ಅಂದ್ರೆ ನೀನ್ ಠೇವಣಿನೇ ಕಳ್ಕೊಂಡ್ಬಿಡ್ತೀಯ ಕಣಣ್ಣ, ಠೇವಣಿನೇ ಕಳ್ಕೊಂಡ್ಬಿಡ್ತೀಯ. ನನ್ ಮಾತ್ ಕೇಳೋಣ. ತುಳಸಿನ ಎಲ್ಲ ಏನಕ್ಕೆ ಹಾಗೆ ಮಾತಾಡ್ತಾ ಇದ್ಯಾ? ಏನಕ್ಕೆ ಅಪ್ಶಕನ ನುಡಿತಾ ಇದ್ಯಾ? ಅಣ್ಣ, ನಾವ್ ರಸ್ತೆಯಲ್ಲಿ ಬರುವಾಗ ಜ್ಯೋತಿ ಮತ್ತೆ ಇನ್ಸ್ಪೆಕ್ಟರ್ ಏನ್ ಮಾತಾಡ್ತಿದ್ರು ಗೊತ್ತಾ ನಿಮ್ಗೆ? ನೋಡ್ತಂಗೆವ, ಎಲೆಕ್ಷನ್ ಅಂತ ಬಂದ್ರೆ ಪ್ರಚಾರ ಭಾಳ ಇಂಪಾರ್ಟೆಂಟ್ ಆಕೈತಿ. ಈಗ ಹೆಂಗೂ ಸಂಕ್ರಾಂತಿ ಹಬ್ಬ ಹತ್ರದಾಗೈತಿ. ಊರ್ ಜನರನ್ನ ಕರೆಸಿ ಒಂದು ಔತಣ ಕೂಡ ಇಟ್ಟು ಹಬ್ಬದ ಅಡಿಗೆ ಮಾಡಿಸಿ ಅವ್ರ ಮನ್ಸನ್ನ ಖುಷಿ ಪಡಿಸು. ಹಂಗ ಪರೋಕ್ಷವಾಗಿ ಎಲೆಕ್ಷನ್ಯಾಗ ನನಗೆ ಕೈ ಬಿಡಬೇಡ್ರಿ ಅಂತ ಹೇಳಿ ನೀನು ಊರ್ ಜನರನ್ನೆಲ್ಲ ಕೇಳ್ಕೊ. ಇದ್ರಾಗೆಲ್ಲ ನಿನ್ನ ಗಂಡ ಶಿವಣ್ಣ ನಿನ್ನ ಜೋಡಿ ನಿಂತಿದ್ರೆ ಸಾಕಷ್ಟೆ, ಅವೇನು ಮಾಡೋದು ಬೇಡ. ಅರ್ಥ ಆತು? ಸರಿ ಅಣ್ಣ, ಹಾಗೆ ಮಾಡ್ತೀನಿ.